ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ನಿಮಗೆ ಅಪರೂಪವಾದಂಥ ಒಂದು ಮೂಲಿಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನಿಮಗೆ. ಇದು ನೀವು ಸ್ವಲ್ಪ ನೋಡಿರೋದೇ ಅಪರೂಪ ಇದು ಅನಿಸುತ್ತೆ. ಇದು ಸಾಮಾನ್ಯವಾಗಿ ತಿಳಿದಿರೋದಿಲ್ಲ. ಇದು ಒಂದು ನರಿಮುಖದ ಗೆಡ್ಡೆ ಅಂತಾರೆ ಇದನ್ನು. ಈ ನರಿಮುಖದ ಗೆಡ್ಡೆನ ಇಂದ ನಮಗೇನೇನು ಲಾಭ, ಇವೆಲ್ಲ ಸಿಕ್ಬಿಟ್ರೆ ನಮ್ಮ ಅದೃಷ್ಟನೇ ಅಂತ ತಿಳ್ಕೊಬೋದು. ನೋಡಿ, ನಮ್ಮ ಅದೃಷ್ಟಗಳು ಇವೆಲ್ಲ ಸಿಕ್ಕಿದ್ರೆ ಇಂಥ ವನಮೂಲಿಕೆಗಳೆಲ್ಲ ನಮಗೆ ಸಿಕ್ಕೋದ್ರಿಂದ ನಾವು ಒಳ್ಳೆ ಒಂದು ಅದೃಷ್ಟನೇ ಅಂತ ತಿಳ್ಕೊಬೇಕು. ನೋಡಿ ಯಾವ ಥರ ಇದೆ. ಇದು ಒಂದು ನರಿಗೆ ಸಂಬಂಧಪಟ್ಟಂಥ ಒಂದು ವಸ್ತು, ಅಂದರೆ ಇದು ನರಿಗೆಡ್ಡೆ ಅಂತಾರೆ. ಇದನ್ನು ಈ ರೀತಿಯಾಗಿದೆ ನೋಡಿ. ಇದು ಅದ್ರ ಬೇರು ನೋಡಿದ್ರಲ್ಲ, ಈ ನರಿಗೆಡ್ಡೆ. ಇದು ಇನ್ನೂ ಹಲವಾರು ರೀತಿ ವಿಧಾನಗಳಲ್ಲಿ ಇದು ಇರುತ್ತೆ. ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ. ವಿಧಾನಗಳಲ್ಲಿ ಇದ್ದಾವೆ ನೋಡಿ. ಇದೊಂದು ರೀತಿ, ಎಲ್ಲ ಒಂದು ವಿಧದಲ್ಲಿ ಇದ್ದಾವೆ. ಬೇರು ಮತ್ತು ಇನ್ನೂ ಹಲವಾರು ರೀತಿಯಲ್ಲಿದ್ದಾವೆ ಪ್ರಿಯ ವೀಕ್ಷಕರೇ. ಇದು ಒಂದು ರೀತಿ ಈ ಥರ ಇದೆ. ಇನ್ನೂ ನಿಮಗೆ ಇವೆಲ್ಲ ಹೇಳ್ತಾ ಇದ್ದರೆ ಎಷ್ಟೋ ಇದೆ, ಇದನ್ನು ತೋರಿಸೋದು. ಅಂದರೆ ನೋಡಿ, ಇದನ್ನು ನೋಡಿ, ಇದು ಒಂದು ಯಾವ ಥರ ಇದೆ ನೋಡ್ಕೊಳ್ಳಿ. ಈ ಥರ ಇರುವಂಥ ಇದೊಂದು ಮೂಲಿಕೆ ನೋಡಿ. ಬೇರುಗಳು ನೋಡಿ, ನಿಮಗೆ ಇದು ಹಿಂಗೆ ತೋರಿಸಿದ್ರೆ ಏನು ಅನ್ನೋದು ಗೊತ್ತಾಗಲ್ಲ. ಹಿಂಗೆ ತೋರಿಸಿದಾಗ ಬೇರಿದೆ ನೋಡಿ. ಬೇರು ಯಾವ ಥರ ಇದೆ ನೋಡಿ. ಬೇರಿದು ಇದರಿಂದ ಹಲವಾರು ಕಾರ್ಯಗಳು ಮಾಡ್ಬೋದು. ಇದು ನರಿ ನೋಡಿದ್ರೇ ನಮ್ಗೆ ಅದೃಷ್ಟ ಅಂತಾರೆ ಅಲ್ವಾ, ಅಂಥ ಒಂದು ಮೂಲಿಕೆ ಇದು. ಈ ನರಿ ಗೆಡ್ಡೆಯಿಂದ ನಮಗೆ ನಾನಾ ರೀತಿಯಾದಂಥ ಅದೃಷ್ಟ ನಮ್ಮ ಕೈವಶವಾಗುತ್ತೆ. ಇದನ್ನು ನಾವು ಯಾವ ರೀತಿ ಮಾಡ್ಕೊಳ್ಳೋ ವಿಧಾನಗಳು ತಿಳ್ಕೊಂಡು ಇದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಷ್ಟೇ ವಿನ ಇದರಲ್ಲಿ ತಿಳ್ಕೊಂಡು ನಾವು ಮಾಡಿದ್ರೆ ಹಲವಾರು ರೀತಿ ಅದೃಷ್ಟಗಳನ್ನು ನಾವು ಪಡಿಬೋದು. ಇದರಿಂದ ನಮಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಮತ್ತು ಧನ ಆಕರ್ಷಣೆ. ಇದರಿಂದ ಹಲವಾರು ಕಾರ್ಯಗಳನ್ನ ನಾವು ಸಿದ್ಧಿ ಮಾಡ್ಬೋದು. ಇದು ಅಷ್ಟಿಷ್ಟೆಲ್ಲ ಕಾರ್ಯ ಮಾಡೋದು ನಮಗೆ ಅಷ್ಟು ಕಾರ್ಯ ನಮಗೆ ನಡೀತೈತೆ. ಇದನ್ನು ಬೆಳಗ್ಗೆ ಎದ್ದು ನಾವು ಇದರ ಮುಖ ನೋಡ್ಕೊಂಡು ಹೋದರೆ ನರಿ ನೋಡ್ದಂಗೆ ಆಗುತ್ತೆ. ನಾವು ಇವಾಗ ಒಂದು ವ್ಯಾಪಾರ ಮಾಡ್ತೀರಾ, ರಿಯಲ್ ಎಸ್ಟೇಟ್ ಮಾಡ್ತೀರಾ, ಮತ್ತು ಇನ್ನೂ ಹಲವಾರು ಬಿಸ್ನೆಸ್ ಮಾಡ್ತೀರಾ, ಮತ್ತು ನೀವು ಇನ್ನೂ ಹಲವಾರು ಏನೇನೋ ನಿಮ್ಮ ಕಾರ್ಯಗಳಿರ್ತವೆ, ಬಿಸ್ನೆಸ್ಗಳು, ವ್ಯಾಪಾರಗಳು, ಎಲ್ಲ ಥರದಲ್ಲಿ ಮಾಡೋ ಇಂಥವ್ರಿಗೆಲ್ಲ ಇದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಇದನ್ನು ಒಂದು ಬಾರಿ ಪೂಜೆಯಲ್ಲಿಟ್ಟು ಇದನ್ನು ನೋಡಿಕೊಂಡು ಕೈನಲ್ಲಿ ಮುಟ್ಬಿಟ್ಟು ಇದನ್ನು ಕೇಳ್ಕೊಂಡು ಹೋದರೆ ನೀವು ಅಂದ್ಕೊಂಡಿರೋ ಕೆಲಸ ಸಿದ್ಧಿ ಆಗುತ್ತೆ. ಇದರಿಂದ ಇದು ಧನಾಕರ್ಷಣೆ ಮಾಡುತ್ತೆ. ಜನಾಕರ್ಷಣೆ ಮತ್ತು ದೇವತಾ ಆಕರ್ಷಣೆ, ಇದು ಎಲ್ಲ ರೀತಿಯಲ್ಲೂ ಮಾಡೋ ಅಂಥ ಒಂದು ಮೂಲಿಕೆ. ಇದು ಒಂದು ಕೆಲಸ ಮಾಡುತ್ತೆ, ಒಂದು ಕೆಲಸ ಮಾಡಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಶತ್ರುಗಳನ್ನ ಸ್ತಮನ ಮಾಡುತ್ತೆ, ಶತ್ರುಗಳನ್ನ ಉಚ್ಚಾಟನೆ ಮಾಡುತ್ತೆ, ಮತ್ತು ವಿದ್ವೇಷನ ಮಾಡುತ್ತೆ, ವಶೀಕರಣ ಮಾಡುತ್ತೆ. ಒಂದು ಬೇರಿನಿಂದ ಏನೆಲ್ಲ ನಾವು ಸಿದ್ಧಿ ಮಾಡ್ಕೋಬೋದು. ಇದು ಒಳ್ಳೆಯದಕ್ಕೂ ಆಗುತ್ತೆ, ಕೆಟ್ಟದಕ್ಕೂ ಆಗುತ್ತೆ. ಮತ್ತು ಇದರಿಂದ ಕಪ್ಪು ಮಾಡಿಕೊಂಡ್ರೆ ನಮಗೆ ಎಲ್ಲಿ ಹೋದ್ರೂ ಕೂಡ ನಮ್ಮ ಕಾರ್ಯ ಎಲ್ಲ ಹೋದ್ರೂ ಯಶಸ್ವಿ ಆಗುತ್ತೆ. ಯಾಕೆಂದರೆ ನರಿ ನೋಡ್ದವ್ರ ಮುಖ, ನರಿ ಬಂದಿದ್ದಾನಲ್ಲಪ್ಪ ಅವನು ಅಂತಾರಲ್ಲ, ಹಂಗಾಗೋಗುತ್ತೆ. ನಾವು ಅದನ್ನು ಸದಾ ನಮ್ಮ ಹಣೆಯಲ್ಲಿ ಇಟ್ಕೊಂಡಿದ್ರೆ ನರಿ ನೋಡಿದಷ್ಟು ನಮಗೆ ಒಂದು ಅದೃಷ್ಟ ಬರುತ್ತೆ. ಇದು ನರಿಕೊಂಬಿನ ಗೆಡ್ಡೆ. ಈ ನರಿಕೊಂಬಿನ ಗೆಡ್ಡೆನ ನಾವು ಇದು ಮಳೆಗಾಲದಲ್ಲಿ ಬರುತ್ತೆ. ಮಳೆಗಾಲ ಬಂದು ಇದಾದಮೇಲೆ ಇದನ್ನೆಲ್ಲ ಒಂದು ಸೀಸನ್ ಬರುತ್ತೆ. ಇದು ಸೀಸನ್ ಅಂದರೆ ಡಿಸೆಂಬರಲ್ಲಿ ಇದರದ್ದು ಎಲ್ಲ ಕಾಯಿ ಎಲೆ ಇರುತ್ತೆ. ಆಮೇಲೆ ಎಲ್ಲ ಒಣಗುತ್ತೆ. ಮತ್ತು ಇದು ಇನ್ನು ಡಿಸೆಂಬರಲ್ಲಿ ಮತ್ತೆ ಚಿಗುರಕ್ಕೆ ಶುರುವಾಗುತ್ತೆ, ಬೀಜಗಳು ಹುಟ್ಟಿ ಬರುತ್ತೆ. ಇದು ಒಂದು ಎಲೆ ಇರುತ್ತೆ, ಹುಲ್ಲಿರುತ್ತೆ, ಮತ್ತು ಈ ಥರ 2-3 ಥರ ಒಂದು ಇರುತ್ತೆ. ಇದು ಒಂದೇ ಥರದಲ್ಲ, ಹುಲ್ಲಿನ ಆಕಾರದಲ್ಲೂ ಇರುತ್ತೆ, ಎಲೆ ಆಕಾರದಲ್ಲೂ ಇರುತ್ತೆ. 2 ಥರದಲ್ಲಿ ಇರುತ್ತೆ ಇದು. ಆದರೆ ಹೂವಿನ ಕೋಸು ಇರುತ್ತಲ್ಲ, ಆ ಥರ ಇರುತ್ತೆ ಇದು ಹಸೆ ಇದರಲ್ಲಿ. ಇವಾಗ ಇದು ಒಣಗಿರುವಾಗ ಇದನ್ನು ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು.
ಇದನ್ನು ಲಕ್ಷ್ಮೀ ಮಂತ್ರ ಜಪ ಮಾಡಿ. ಮತ್ತು ಇದನ್ನು ನೀವು ಗಲ್ಲದಲ್ಲಿ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಇಟ್ಕೋಬೋದು, ಮತ್ತು ನಿಮ್ಮ ಮನೆ ಬೀರುನಲ್ಲಿ ಇಟ್ಕೋಬೋದು, ನಿಮ್ಮ ಪರ್ಸ್ನಲ್ಲಿ ಸ್ವಲ್ಪ ಇಟ್ಕೋಬೋದು. ಅದ್ರ ಬೇರನ್ನ ನೀವು ಜನ ಆಕರ್ಷಣೆ ಆಗಬೇಕು ಅಂದರೆ ಅದಕ್ಕೆ ಮಂತ್ರ ಇದೆ. ಆ ಮಂತ್ರ ಹೇಳ್ಬಿಟ್ಟು ನೀವು ಬೇರಿಗೆ ಮಂತ್ರ ಹೇಳ್ಬಿಟ್ಟು ಅರ್ಶಿನ ಲೇಪನೆ, ಜವಾದು, ಅರ್ಶಿನ, ಪುನುಗು ಇವೆಲ್ಲ ಲೇಪನೆ ಮಾಡಿಬಿಟ್ಟು ಲಕ್ಷ್ಮೀ ಮಂತ್ರ ಹೇಳ್ಬಿಟ್ಟು ಒಂದು ಬೆಳ್ಳಿ ತಾಯ್ತೆಗೆ ಹಾಕ್ಕೊಂಡ್ರೆ ನಿಮಗೆ ಅದೃಷ್ಟವಾದಂಥ ಜನ ಆಕರ್ಷಣೆ ಆಗುತ್ತೆ. ಈ ಸರಿಯಾಗಿ ವ್ಯಾಪಾರ ಆಗಿರೋದಿಲ್ಲ, ಅದು ಒಳ್ಳೆ ವ್ಯಾಪಾರ ಆಗುತ್ತೆ, ಒಳ್ಳೆ ಬಿಸ್ನೆಸ್ ನಡೀತೈತೆ. ಅಂಥದ್ದೆಲ್ಲ ಮಾಡೋ ಅಂಥ ಒಂದು ನರಿಕೊಂಬಿನ ಗೆಡ್ಡೆ. ಇದು ಬಂದು ಭಾಳ ಇದು ತಮಿಳ್ನಾಡಲ್ಲಿ ಇದ್ರ ಬೆಲೆ ಕೇಳಿದ್ರೆ ನೀವು ಆಶ್ಚರ್ಯ ಪಟ್ಬಿಡ್ತೀರ, ಅಷ್ಟು ಹೇಳ್ತಾರೆ. ಇದನ್ನ ನಮಗೆ ಆಶ್ಚರ್ಯ ಆಗೋಯ್ತು. ಇದು ಆ ರೀತಿಯಾಗಿದೆ. ಇದನ್ನು ನೀವು ತಗೊಂಡು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ನಿಮಗೆ ಅದೃಷ್ಟ ಲಕ್ಷ್ಮಿ, ಮಹಾಲಕ್ಷ್ಮಿ, ನಿಮಗೆ ನೀವು ನರಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಯಾಗಿ ನಿಲ್ತಾಳೆ ಅಂತ ತಿಳ್ಕೊಳ್ಳಿ. ಇದು ಸೇಮ್ ನರಿ ಮುಖನೇ ಇದ್ದಂಗೆ ಐತೆ. ನರಿ ಮುಖನೇ ಇದು. ನರಿದು ಯಾವ ಥರ ಮುಖ ಇರುತ್ತೋ ನೋಡಿ, ನರಿ ಹಿಂಗೆ ಇರೋದು ಮುಖ, ಅದ್ರ ಥರನೇ ಇದೆ, ಅದ್ರ ಬಣ್ಣನೇ ಇದು. ಅದಕ್ಕೆ ನರಿ ಕೊಂಬು ಅಂತಾರೆ ಇದನ್ನು, ನರಿ ಕೊಂಬಿನ ಗೆಡ್ಡೆ. ಅದರಿಂದ ಇದನ್ನು ಬೇರು, ಈ ಬೇರನ್ನು ತೆಗೆದು ನೀವು ಯಂತ್ರಗಳ್ಗೆ ಹಾಕೊಳ್ಳೋದ್ರಿಂದ ನಿಮ್ಮ ಕಾರ್ಯಗಳು ಸಿದ್ಧಿ ಆಗುತ್ತೆ. ಬೇರುಗಳಿದ್ದಾವೆ ನಾನಾ ವಿಧದಲ್ಲಿ, ಇದನ್ನು ನೀವು ತೆಗೆದು ನೀವು ಕಾರ್ಯ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಿದ್ಧಿ ಆಗುತ್ತೆ. ಇದನ್ನೇ ಕಪ್ಪು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಲವಾರು ರೀತಿಯ ಕಾರ್ಯಗಳು ನಡೀತವೆ. ನಿಮಗೆ ವ್ಯಾಪಾರ, ಬಿಸ್ನೆಸ್ಸು ಮತ್ತು ಏನು ಎಲ್ಲ ರೀತಿಯಲ್ಲೂ ಜನಗಳು ಬೇಕು ಅಂತ ಜನಗಳು ಆಕರ್ಷಣೆ ಮಾಡೋ ಜಾಗಕ್ಕೆಲ್ಲ ಇದರಿಂದ ನಿಮಗೆ ಭಾಳ ಸಿದ್ಧಿ ಆಗುತ್ತೆ ನೋಡಿ. ಜನಗಳಿಗೆ, ನಿಮ್ಮ ದೇವಸ್ಥಾನಕ್ಕೆ ಬರೋರಿಗೆ ಇದನ್ನು ಮೊನ್ನೆ ಪೀಠ ಸ್ಥಾಪನೆಗೂ ತೊಗೊಂಡೋದ್ರು. ದಾವಣಗೆರೆಯಿಂದ ಬಂದಿದ್ದರು ಅವರು, ಇದನ್ನು ಪೀಠ ಸ್ಥಾಪನೆಗೂ ತೊಗೊಂಡೋದ್ರು. ಯಾಕೆಂದರೆ ಇದೆಲ್ಲ ಅಮೂಲ್ಯವಾದ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ವಸ್ತುಗಳಲ್ವ, ಅದಕ್ಕೆ ಪೀಠ ಸ್ಥಾಪನೆಗೂ ತೊಗೊಂಡೋದ್ರು. ದಾವಣಗೆರೆಗೆ ಬಂದಿದ್ರು, ಅವ್ರಿಗೆ ಅದೃಷ್ಟ ಸಿಕ್ತು. ಅವ್ರು ಬಂದ ದಿವಸನೇ ಇದು ಬಂದಿತ್ತು, ಅದಕ್ಕೋಸ್ಕರ ಅವರು ತೊಗೊಂಡೋಗಿದ್ದಾರೆ. ಅದು ಅವರ ಅದೃಷ್ಟ ಅನ್ಕೊತೀನಿ ನಾನು. ನಮಗೂ ಹೊಸದಾದಂತಹ ವನಮೂಲಿಕಾ ದೇವಿ ಹೊಸವಾದಂಥ ದರ್ಶನ ಕೊಡ್ತಾ ಇರ್ತಾರೆ. ಇಂಥವೆಲ್ಲ ಬರ್ತಾ ಇದ್ದಾವೆ, ನಾವು ನೋಡ್ತಾ ಇರ್ತೀವಿ ಅಂದರೆ ನಮ್ಮಗಳ ಅದೃಷ್ಟ. ಇದರಿಂದ ಭಾಳ ಒಂದು ಸಮೃದ್ಧಿಯಾದಂಥ ಕಾರ್ಯಗಳು ಮಾಡ್ಬೋದು. ಇದರಿಂದ ನೋಡಿ, ಇದು ಕಪ್ಪು ಮಾಡ್ಬೋದು. ಕಪ್ಪು ಮಾಡೋದ್ರಿಂದ ಸರ್ವಜನಗಳು ನಮ್ಗೆ ಆಕರ್ಷಣೆರಾಗ್ತಾರೆ. ಗಂಡ ಹೆಂಡ್ತಿನ ಆಕರ್ಷಣೆ ಮಾಡ್ಕೋಬೋದು ಈ ಬೇರುಗಳಿಂದ. ಮಂತ್ರನ ಸಿದ್ಧಿ ಮಾಡಿ ಈ ಬೇರನ್ನ ನೀವು ತಗೊಂಡು ಗಂಡ ಹೆಂಡ್ತಿರು ಅವ್ರನ್ನ ವಶ ಮಾಡ್ಬೋದು. ಇದನ್ನು ಯಾರು ರೀತಿಯಲ್ಲಾದರೂ ಇದನ್ನು ಮಾಡ್ಕೋಬೋದು. ಈ ಥರವಾದಂಥ ಒಂದು ಅಮೂಲ್ಯವಾದ ವಸ್ತು ಇದು ಸಂಜೀವಿನಿಗೆ ಸಂಬಂಧಪಟ್ಟಂಥ ಇದು ವಸ್ತು ಅಂತ ತಿಳ್ಕೊಳ್ಳಿ. ಅದ್ಭುತವಾದ ಕೆಲಸ ಮಾಡುತ್ತೆ ಇದು ನೋಡಿ. ಇಂಥ ಒಂದು ವಸ್ತು ನಾವು ನೋಡ್ತಿದ್ದೀವಿ ಅಂದರೆ ನಮಗೆ ಅದೃಷ್ಟ. ಅದನ್ನು ನೋಡಿ ನೀವು ಒಂದು ಸ್ವಲ್ಪ ನೋಡ್ಕೊಳ್ಳಿ ಅಂತ ಇದನ್ನು ನಿಮಗೂ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಇದು ಬಂದು ನರಿ ಮುಖದ ಗೆಡ್ಡೆ, ನರಿ ಮುಖದ ಗೆಡ್ಡೆ ಅಂತಾರೆ. ಸೇಮ್ ನರಿ ಇದ್ದಂಗೆ, ಅದ್ರ ಬಣ್ಣ ನೋಡಿದ್ರೆ ನರಿ ಇದ್ದಂಗೆ ಇರುತ್ತೆ. ಬೇಕಾದರೆ ನೋಡಿ, ನರಿ ಬಣ್ಣನೇ, ನರಿ ಕಲ್ಲರೇ, ಅದು ನರಿ ಥರನೇ ಇರುತ್ತೆ. ಅದನ್ನು ನಾವು ತಗೊಂಡು ಮನೆಯಲ್ಲಿ ಗಲ್ಲಾಪೆಟ್ಟಿನಲ್ಲಿ, ಮನೆಯಲ್ಲಿ ಕ್ಯಾಶ್ ಬ್ಯಾಗ್ನಲ್ಲಿ, ಬೀರುನಲ್ಲಿ, ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ದನಕ್ಕೆ ಯಾವತ್ತೂ ಕೊರತೆ ಇರೋದಿಲ್ಲ. ದುಡ್ಡು ಇಲ್ಲಪ್ಪ ಅನ್ನಂಗೆ ಇರೋದಿಲ್ಲ. ಸದಾ ನಮ್ಮ ಹತ್ರ ದುಡ್ಡು ನಮ್ಮ ಮನೇಲಿ ಇದೆ ಅನ್ನೋ ಥರ ಇರುತ್ತೆ. ಅದೃಷ್ಟ ಇರೋರಿಗೆ ಇನ್ನೂ ಹೆಚ್ಚಾಗಿ ತುಂಬುತ್ತೆ. ಇಲ್ಲ ಅಂದವ್ರಿಗೆ ಅಲ್ಪ ಸ್ವಲ್ಪವಾದರೂ ಅವ್ರಿಗೇನು ಬೇಕೋ ಅವ್ರಿಗೆ ಕೊರತೆ ನೀಗಿಸೋಕ್ಕೆ ಬರ್ತಾ ಇರುತ್ತೆ. ಅಂಥ ಒಂದು ಅದ್ಭುತವಾದಂಥ ಒಂದು ನರಿಮುಖದ ಗೆಡ್ಡೆ. ಈ ನರಿಮುಖದ ಗೆಡ್ಡೆ ಇಟ್ಕೊಂಡು ನೀವು ಅದೃಷ್ಟವಂತರಾಗಿ, ಸಿರಿವಂತರಾಗಿ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾರ್ಯಾರಿಗೆ ಇದು ಕೈ ಸೇರುತ್ತೋ ಅವರು ಒಳ್ಳೆಯ ಅದೃಷ್ಟವಂತರಾಗ್ತಾರೆ. ಅದಕ್ಕೂ ಒಂದು ತಗೋಬೇಕು ಅಂದ್ರೂ ಒಂದು ಯೋಗ ಬೇಕು. ಯೋಗ ಇದ್ರೇ ಎಲ್ಲ ನಮ್ಮನ್ನು ಹುಡ್ಕೊಂಡು ವಸ್ತು ಬರೋದು. ಇಲ್ಲಾಂದರೆ ಯಾವ ವಸ್ತು ನಮ್ಮ ಹತ್ರ ಬರೋಕ್ಕಾಗೋದಿಲ್ಲ. ಅದರಿಂದ ನಿಮಗೆ ಇದೊಂದು ವಸ್ತುನ ತಿಳಿಸ್ತಿದ್ದೀನಿ. ಇದನ್ನು ನೋಡ್ಕೊಳ್ಳಿ. ನಿಮಗೆ ತಗೊಳಕ್ಕಾಗಲಿಲ್ಲ ಅಂದ್ರೂ ಅದನ್ನು ನೋಡಿಕೊಂಡು ಬೆಳಗ್ಗೆ ಎದ್ದು ಅದ್ರ ಮುಖ ನೋಡ್ಬಿಟ್ಟು ಎದ್ದೋಳಿ. ಇದರಿಂದ ನಿಮಗೆ ಒಳ್ಳೆ ಕಾರ್ಯಗಳು ನಡೀತವೆ, ಒಳ್ಳೆ ಕೆಲಸ ಆಗುತ್ತೆ. ನೀವು ಅಂದ್ಕೊಂಡಿರೋ ಕೆಲಸ ಜೈವಾಗುತ್ತೆ ಪ್ರಿಯ ವೀಕ್ಷಕರೇ. ಅಷ್ಟು ಹೇಳಿ ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.